ನಮ್ಮ 10ನೇ ಬ್ಯಾಚಿನ ಕ್ರೀಡಾಳುಗಳು ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ನಮ್ಮ ಬ್ಯಾಚ್ ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ 13ನೇ ತಾರೀಕು ನಮ್ಮದು ಬ್ಯಾಚ್ ಸ್ಟಾರ್ಟ್ ಆಯಿತು. ಆ ಬ್ಯಾಚ್ನಲ್ಲಿ ಒಟ್ಟಾರೆ 24 ಜನ ಕ್ರಿಯಾಯೋಗ ಮಾಡೋದಕ್ಕೆ ಅಂತ ಬಂದರು. ಅದರಲ್ಲಿ ಕೊನೆಗೆ ಅಂತಿಮವಾಗಿ 10 ಜನ ಮಾತ್ರ ಉಳಿದ್ರು. 10ನೇ ಬ್ಯಾಚ್ 10 ಜನ ಮಾತ್ರ ಉಳಿದ್ರು. ಯಾಕೆಂದ್ರೆ ಅವರವರ ಕರ್ಮ ಅದು ಯಾವುದೇ ಕಾರಣಕ್ಕಾಗಿ ಅವರು ಮುಂದುವರಿಯಲಿಕ್ಕೆ ಬಿಡಲಿಲ್ಲ. ಆಕಸ್ಮಿಕವಾಗಿ ಅವರು ಮಾಡಿದ ಕರ್ಮನೋ ಇಲ್ಲ, ಅವರ ತಂದೆ ತಾಯಿ ಮಾಡಿದ ಕರ್ಮನೋ ಗೊತ್ತಿಲ್ಲ. ಇದರಿಂದ ಅವರು ಕ್ರಿಯಾಯೋಗ ಮಾಡೋದಕ್ಕೆ ಆಗಲಿಲ್ಲ. ಆದರೆ ಅಂತಿಮವಾಗಿ ನಮ್ಮ 10ನೇ ಬ್ಯಾಚಿನ 10 ಜನ ಸದಸ್ಯರು ಮಾತ್ರ ಕ್ರಿಯಾಯೋಗವನ್ನು ಮಾಡಿದ್ದಾರೆ. ಈ ಕ್ರಿಯಾಯೋಗವನ್ನು ನಮಗೆ ಪ್ರಪ್ರಥಮವಾಗಿ ನಮ್ಮ ಸಿದ್ಧಿಗಳು ನಮಗೆ ಏನು ತಿಳಿಸಿಕೊಟ್ಟಿದ್ರು ಅದನ್ನ ನಾವು 10ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದೇನೆ. ಓಂ ಪ್ರಿಯ ಬಾಬಾಜಿ ನಮಃ. ಅಲ್ಲಿ ಅರ್ಥಯೋಗ ಮಾತ್ರ ಕಂಪ್ಲೀಟ್ ಆಗಿದೆ. ಇನ್ನೂ ಕೆಲವು ಸಾಧನೆಗಳು ತುಂಬಾ ಇದೆ. ಅದನ್ನ ನೀವು ಭಾನುವಾರದೊತ್ತು ಬಂದಾಗ ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ. ದಯಮಾಡಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ತಾರೆ. ವಾರಕ್ಕೆ ಒಂದ್ಸರಿ ಆದ್ರೂ ಕ್ರಿಯಾಯೋಗ ಧ್ಯಾನ ಇರುತ್ತಲ್ಲ, ಆ ಟೈಮಲ್ಲಿ ಬಂದಿ. ಓಂ ಪ್ರಿಯ ಬಾಬಾಜಿ ನಮಃ. ಅದೇ ತರ ಇವಾಗ ನಮ್ಗೆ ದಯಾನಂದ್ ಸರ್ ಕೂಡ ಅವ್ರ ಜೊತೆ ಇದ್ದು ಟ್ರೈ ಮಾಡಿದ್ರು. ಅವರು ಕೂಡ ಅವರ ಒಂದು ಕೆಲವು ಪ್ರವಚನಗಳೆಲ್ಲ ನಮಗೆ ಹೇಳಿದ್ದಾರೆ. ವೆಲ್ಕಮ್ ಸರ್. ಓಂ ಪ್ರಿಯ ಬಾಬಾಜಿ ನಮಃ. ಓಂ ಪ್ರಿಯ ಬಾಬಾಜಿ ನಮಃ. ಈ ಕ್ರಿಯಾಯೋಗದಲ್ಲಿ ಮಾಲೇಂದ್ರ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಸಿದ್ಧಿ ಗುರುಗಳಿಗೂ ಹಾಗೂ ನಮ್ಮ ಗುರುಪೀಠದ ಗುರುಗಳಿಗೂ